ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮುತ್ತು. ಈ ಒಂದು ವಿಡಿಯೋದಲ್ಲಿ 9ನೇ ತರಗತಿ ರೂಪನಾತ್ಮಕ ಮೌಲ್ಯಮಾಪನ ಅಂದರೆ FA1 ಮಾಡೆಲ್ ಪ್ರಶ್ನೆ ಪತ್ರಿಕೆಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗುತ್ತಿದ್ದೇನೆ. ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು 20 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆ ಇರುವಂಥದ್ದು, ಸಮಯ 1 ಗಂಟೆ ಇರುವಂಥದ್ದು. ಹಲವಾರು ವಿಡಿಯೋಗಳನ್ನು ನಾನು ನನ್ನ ಚಾನಲ್ ಹಾಕಿದ್ದೇನೆ. ಆದ ಕಾರಣ ಒಂದು ಲೈಕ್ ಅನೇಕ ವಿಡಿಯೋಗಳಿಗೆ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ಬರಿಗೆ ಶೇರ್ ಮಾಡಿದಂಥ ಅನೇಕ ವಿಡಿಯೋಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗಾದರೆ ಮತ್ತೊಂದು ವಿಷಯ ಏನಪ್ಪ ಅಂತಂದರೆ, ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಈ ಒಂದು PDF ಅನ್ನು ನಾನು ನಿಮಗೆ ಅಲ್ಲಿ ಹಾಕಿರುತ್ತೇನೆ. ಅಲ್ಲಿ ಹೋಗಿ ನೀವು ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಇಟ್ಟಿರ್ತೀನಿ. ಅಲ್ಲಿ ಹೋಗಿ ಡೌನ್ಲೋಡ್ ಮಾಡಿಕೊಳ್ಳಬಹುದು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗುವುದರ ಮೂಲಕ. ಮೊದಲನೇ ಒಂದು ಪ್ರಶ್ನೆ ಏನಿತ್ತಂತಪ್ಪ ಅಂತಂದ್ರೆ, ಕ್ರಮಾಕ್ಷರದೊಂದಿಗೆ ಆರಿಸಿ ಬರೆಯಿರಿ ಅಂತ ಇತ್ತು. ಶಿಕ್ಷಕ ಪದವು ನಾಮವಾಚಕದ ಈ ಪ್ರಕಾರಕ್ಕೆ ಉದಾಹರಣೆಯಾಗಿದೆ ಅಂತಂದರೆ, ಎ ಅಂಕಿತನಾಮ, ಬಿ ರೂಢನಾಮ, ಸಿ ಅನ್ವರ್ಥನಾಮ, ಡಿ ಸಂಖ್ಯಾವಾಚಕ. ಯಾವುದಪ್ಪ ಅಂದರೆ ಸರಿಯಾದ ಉತ್ತರ ಸಿ ಅನ್ವರ್ಥನಾಮ ಇಲ್ಲಿ ಸರಿಯಾಗತಕ್ಕಂಥದ್ದು. ನೆಕ್ಸ್ಟ್ ಉನ್ನತ ಪದವು ಸಂಧಿಗೆ ಉದಾಹರಣೆಯಾಗಿದೆ. ಯಾವ ಸಂಧಿಗೆ ಉದಾಹರಣೆಯಪ್ಪ ಅಂತಂದ್ರೆ, ಎ ಲೋಪಸಂಧಿ, ಬಿ ಗುಣಸಂಧಿ, ಸಿ ಆಗಮ ಸಂಧಿ, ಡಿ ಆದೇಶ ಸಂಧಿ. ಉತ್ತರ ಯಾವುದಪ್ಪ ಅಂತ ಸರಿಯಾದ ಉತ್ತರ ಬಿ ಗುಣಸಂಧಿ. ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ ಮೂರನೇ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ಅಂತ ಎರಡನೇ ಮೇನ್ ಪ್ರಶ್ನೆ ಇದೆ. ಇದಕ್ಕೆ 1 ಮಾರ್ಕ್ಸ್ಗಳನ್ನ ಕೊಟ್ಟಿದ್ದಾರೆ. ಲೋಕ ದ್ವಿರುಕ್ತಿ ಮೇಲೆ ಕೀಳು ಜೋಡಿ ಪದ ಆಗಿರುವಂಥದ್ದು. ನೆಕ್ಸ್ಟ್ ಕ್ವಶನ್ಗಳನ್ನ ನೋಡೋಣ. ನೆಕ್ಸ್ಟ್ ಕ್ವಶನ್ಗಳು ಏನಪ್ಪ ಅಂತಂದರೆ, ಒಂದು ವಾಕ್ಯದ ಕ್ವಶನ್ಗಳನ್ನ ಇಲ್ಲಿ ಕೇಳಿದ್ದಾನೆ. ಅದಕ್ಕೆ 3 ಪ್ರಶ್ನೆಗಳಿವೆ, 3 ಮಾರ್ಕರ್ಸ್. ಅಂದರೆ ಜಯಪುರ ಜನರಿಗೆ ಯಾವ ಬಣ್ಣಗಳು ಇಷ್ಟ? ಜಯಪುರ ಜನರಿಗೆ ಯಾವ್ಯಾವ ಬಣ್ಣ ಇಷ್ಟಪ್ಪ ಅಂದರೆ ಕೆಂಪು, ಕಿತ್ತಳೆ, ಹಳದಿ ಮತ್ತು ಬಣ್ಣಗಳು ತುಂಬ ಇಷ್ಟ ಅವರಿಗೆ. ಮತ್ತು ಕಯ್ಯಾರ ಕಿಯ್ಯಣ್ಣ ರೈ ಅವರ ಆತ್ಮಕಥನದ ಹೆಸರೇನು? ನೆಕ್ಸ್ಟ್ ಕ್ವಶನ್, ಕಯ್ಯಾರ ಕಿಯ್ಯಣ್ಣ ರೈ ಅವರ ಆತ್ಮಕಥನದ ಹೆಸರು ದುಡಿತನವೇ ನನ್ನ ದೇವರು. ಪುಟ್ಟ ಹಕ್ಕಿ ಗೂಡನ್ನು ಹೇಗೆ ಕಟ್ಟುತ್ತದೆ? ಪುಟ್ಟ ಹಕ್ಕಿ ಗೂಡನ್ನು ಕಡ್ಡಿ ಗೂಡಿಟ್ಟು ಕೂಡಿಸಿ ಗೂಡನ್ನು ಕಟ್ಟುತ್ತದೆ. ಇವಿಷ್ಟನ್ನು ಆನ್ಸರ್ ಬರೆದರೆ ನಿಮ್ಮ 3 ಮಾರ್ಕರ್ಸ್ ನಿಮ್ಮ ಜೇಬಿನಲ್ಲಿ ಅಂದಂತೆ. ನೆಕ್ಸ್ಟ್ ಕ್ವಶನ್ಗಳನ್ನು ನೋಡೋದಾದರೆ, ಇಲ್ಲಿ 3-4 ವಾಕ್ಯಗಳಲ್ಲಿ ಪ್ರಶ್ನೆಗಳನ್ನು ಕೇಳಿದ್ದಾನೆ. ಅದಕ್ಕೆ ಉತ್ತರವನ್ನು ಈ ರೀತಿಯಾಗಿ ಬರೀತಕ್ಕಂಥದ್ದು. ಪ್ರಶ್ನೆ ಏನಪ್ಪ ಇದೆ ಅಂದರೆ, ತಲಕಾಡಿನ ಲೂಟಿಯ ವಿಚಾರದಲ್ಲಿ ವಿಷ್ಣುವರ್ಧನ ನಿಲುವೇನು ಅಂತ ಇದೆ. ಹಲವಾರು ಸೈನಿಕರು ತಲಕಾಡಿನ ಲೂಟಿಯ ಬಗ್ಗೆ ಕೇಳಿದಾಗ ವಿಷ್ಣುವರ್ಧನನು ಸೆರೆಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ನಡೆಸುವುದು ಯೋಧ ಧರ್ಮವಲ್ಲ, ಸೋತ ಸಾಮ್ರಾಜ್ಯವನ್ನು ಲೂಟಿ ಮಾಡುವುದು ಯೋಧ ಧರ್ಮವಲ್ಲ. ಆ ಕಾರಣ ನೀವೆಲ್ಲರೂ ತಲಕಾಡನ್ನು ತಮ್ಮವರೆಂದೇ ತಿಳಿದು ನಡೆಸಿಕೊಳ್ಳಿ, ಅವರ ಮನೋಭೀತಿಯನ್ನು ದೂರ ಮಾಡಿ ಶಾಂತಿ ಸ್ಥಾಪನೆ ಮಾಡಿ 4 ದಿನಗಳಾದ ಮೇಲೆ ರಾಜಧಾನಿಗೆ ಹಿಂದಿರುಗೋಣ ಎಂದು ಹೇಳಿದನು. ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂತಂದರೆ, ಕವಿ ಎಂತಹ ಹಾಡನ್ನು ಹಾಡಿದಾಗ ವೀರಧ್ವನಿ ಏರಬೇಕು ಎಂದು ಬಯಸುತ್ತಾನೆ? ಏನಪ್ಪ ಅಂದರೆ, ನವಭಾವ, ನವಜೀವ, ನವಶಕ್ತಿ ತುಂಬಿಸುವ ಹಾಡನ್ನು ಹಾಡಬೇಕು. ತೀವ್ರತರವಾದ ಗಂಭೀರವಾದ ಭಾವನೆಗಳನ್ನು ಒಮ್ಮಿಸುವ ಅದರ ಅಲ್ಲೇ ಎಲ್ಲ ಕಡೆ ಹರಡುವಂತಹ ಹಾಡು ಅದಾಗಿರಬೇಕು. ಹಾಡು ಬದುಕಿನ ಗತಿಯಲ್ಲಿ ಹೊಸ ಪ್ರಗತಿಪರ ಬದಲಾವಣೆ ತರುವಂಥದ್ದಾಗಿರಬೇಕು. ಹೊಸ ಚೇತನ ತುಂಬಬೇಕು. ಅಂತಹ ಹಾಡನ್ನು ಹಾಡಿದಾಗ ವೀರಧ್ವನಿ ಏರಬೇಕು ಎಂದು ಇಲ್ಲಿ ಕವಿ ಏನು ಮಾಡ್ತಾನಂದ್ರೆ ಬಯಸ್ತಾನ. ನೆಕ್ಸ್ಟ್ ಒಂದು ಕ್ವಶನ್ಗಳನ್ನು ನೋಡೋದಾದರೆ, ಕೊಟ್ಟಿರುವ ಲೇಖಕರೊಂದು ಇಲ್ಲಿ ಏನು ಕೇಳಿದಾನಪ್ಪ ಅಂತಂದರೆ, ಲೇಖಕರ ಪರಿಚಯ ಅಂದರೆ ಕವಿ ಪರಿಚಯನ ಕೇಳಿದಾನೆ. ಯಾರ ಬಗ್ಗೆ ಅಂದರೆ ಡಾಕ್ಟರ್ ಶಿವರಾಮ್ ಕಾರಂತ್, ಜ್ಞಾನಪೀಠ ಪ್ರಶಸ್ತಿಯನ್ನು ಪುರಸ್ಕೃತರು ಡಾಕ್ಟರ್ ಶಿವರಾಮ್ ಕಾರಂತ್ ಅವರ ಬಗ್ಗೆ ಕೇಳಿದ್ದಾನೆ. ಡಾಕ್ಟರ್ ಶಿವರಾಮ್ ಕಾರಂತ್ ಅವರು 1920ರಲ್ಲಿ ಉಡುಪಿ ಜಿಲ್ಲೆಯ ಕೋಟದಲ್ಲಿ ಜನಿಸಿದರು. ಸಾಹಿತ್ಯವು ಹಲವಾರು ಪ್ರಕಾರಗಳಲ್ಲಿ ಕೃತಿಗಳು ರಚಿಸಿರುವ ಚೋಮನುಡಿ, ಮರಳುಗೆನ್ನೆ, ಬೆಟ್ಟದ ಜೀವ, ಅಳಿದ ಮೇಲೆ, ಹಸಿವು, ಹಾವು, ಮುಕ್ಕಜ್ಜಿಯ ಕನಸುಗಳು ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರ ಮುಕ್ಕಜ್ಜಿ ಕನಸುಗಳು ಈ ಒಂದು ಇದಪ್ಪ ಜ್ಞಾನಪೀಠ ಪ್ರಶಸ್ತಿ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮುಂತಾದ ಪ್ರಶಸ್ತಿಗಳು ಇವರಿಗೆ ಲಭಿಸಿರತಕ್ಕಂಥದ್ದು. ನೆಕ್ಸ್ಟ್ ಒಂದು ಕ್ವಶನನ್ನು ನೋಡೋದಾದರೆ, ಇಲ್ಲಿ ಏನಪ್ಪ ಕೇಳಿದ್ದಾನೆ ಅಂತಂದರೆ 3 ಮಾರ್ಕರ್ಸ್ಗೆ ಏನಂದರೆ ಸಂದರ್ಭ ಸಾರಾಂಶ ಕೇಳಿದ್ದಾನೆ. ತಲಕಾಡು ಗೊಂಡನಿಗೆ ಜಯವಾಗಲಿ ಅಂತ ಹೇಳಿದರೆ ಆಯ್ಕೆ. ಈ ವಾಕ್ಯವನ್ನು ಸಾಸಿ ಮರುಳಯ್ಯ ಅವರು ರಚಿಸಿರುವ ನಾಟ್ಯ ಮಯೂರಿ ಎಂಬ ಕೃತಿಯಿಂದ ಆಯ್ದು ಪ್ರಜಾನಿಷ್ಠೆ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಏನಪ್ಪ ಅಂತಂದರೆ, ವಿಷ್ಣುವರ್ಧನನು ಕುಲೋತ್ತುಂಗ ಚೋಳದ ದಂಡನಾಯಕ ಆದ ಆದಿ ಯಮನನ್ನು ಯುದ್ಧದಲ್ಲಿ ಸೋಲಿಸಿ ತಲಕಾಡನ್ನು ವಶಪಡಿಸಿಕೊಂಡ ಸಂದರ್ಭದಲ್ಲಿ ಸಮಸ್ತ ಸೈನ್ಯವು ವಿಷ್ಣುವರ್ಧನಿಗೆ ತಲಕಾಡಗೊಂಡನಿಗೆ ಜಯವಾಗಲಿ ಎಂಬ ಬಿರುದನ್ನು ನೀಡಿ ಜಯಕಾರವನ್ನು ಹಾಕುವಾಗ ಮೇಲ್ಕಂಡ ಮಾತು ಬಂದಿದೆ ಅಂತ ಇರ್ತಕ್ಕಂಥದ್ದು. ಇಲ್ಲಿ ಸ್ವಾರಸ್ಯ ನೋಡೋದಾದರೆ, ಇಲ್ಲಿ ವಿಷ್ಣುವರ್ಧನ ತಲಕಾಡನ್ನು ವಶಪಡಿಸಿಕೊಂಡು ನಂತರ ಸೈನಿಕರ
ವಿಜಯೋತ್ಸವ ಸ್ವಾರಸ್ಯಕರವಾಗಿ ವ್ಯಕ್ತವಾಗಿದೆ ಅಂತ ಇರ್ತಕ್ಕಂಥದ್ದು. ಇದಿಷ್ಟನ್ನು ನೀವು ಬರೆದರೆ ನಿಮಗೆ 3 ಮಾರ್ಕ್ಸ್ಗಳು ದೊರೆಯುತ್ತವೆ. ನೆಕ್ಸ್ಟ್ ಒಂದು ಕ್ವಶನನ್ನು ನೋಡೋದಾದರೆ, ಕೊಟ್ಟಿರುವ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ. 2 ಅಂಕಕ್ಕೆ ನಿಮಗೆ ಪದ್ಯ ಭಾಗವನ್ನು ಇಲ್ಲಿ ನೀಡುತ್ತಾರೆ. ಇಲ್ಲಿದೆ ನೋಡಿ, ಕೊಟ್ಟಿರುವ ಪದ್ಯಭಾಗವನ್ನು ಪೂರ್ಣಗೊಳಿಸಿ 2 ಅಂಕ. ದಟ್ಟ ಕಾಡಿನಲ್ಲೊಂದು ಹೆಮ್ಮರದ ಹೊದರಿನಲ್ಲಿ ಇರುತ್ತಿತ್ತು ಪುಟ್ಟ ಸಂಸಾರ ಹೂಡಿ ಮುದ್ದು ಪಾರಿವಾಳಗಳ ಜೋಡಿ. ಅಥವಾ ಹಗಲಿರುಳು ಜೊತೆಗೂಡಿ ಬಾಳಿದವು ಈ ಜೋಡಿ ಎಂದಿಗೂ ಅಗಲಿರವು ಒಂದಾನೊಂದು ಹಿಗ್ಗು ತುಂಬಿತು ಹೊದರಿನಲ್ಲಿ ಬಂದು. ಇವೆರಡರಲ್ಲಿ ಯಾವನ್ನಾದರೂ ಕೇಳಬಹುದು ನಿಮಗೆ. ಇವೆರಡರಲ್ಲಿ ಯಾವನ್ನಾದರೂ ಕೇಳಬಹುದು. ಎರಡೂ ಕೂಡ ಪಡ್ಕೊಂಡ್ರೆ ನಿಮಗೆ ಬಹಳ ಸುಲಭವಾಗಿದೆ. FA1ನಲ್ಲಿ 2 ಮಾರ್ಕಸನ್ನು ನೀವು ಆರಾಮಾಗಿ ತಗೋಬಹುದು. ಇಲ್ಲಿ ಕೊಟ್ಟಿರುವ ಗಾದೆ ಮಾತುಗಳು ಯಾವುದರ ಒಂದನ್ನು ವಿಸ್ತರಿಸಿ ಬರೆಯಿರಿ. ಯಾವುದರ ಒಂದು, ನಾನಿಲ್ಲಿ 2 ನಿಮಗೆ ಹೇಳ್ತೀನಿ. ತುಂಬಿದ ಕೂಡ ತುಳುಕುವುದಿಲ್ಲ ಅಂತ ಇದೆ, ಏನಂತ ನಿಮಗೆ ವಿವರಣೆ ಹೇಳ್ತೀನಿ. ತುಂಬಿದ ಕೂಡ ತುಳುಕುವುದಿಲ್ಲ. ಗಾದೆಗಳು ಜನಪದ ಜೀವನ ಅನುಭವ ನುಡಿಮುತ್ತುಗಳು. ಇವುಗಳಿಂದ ಜೀವದ ಮೌಲ್ಯ ಹೆಚ್ಚಾಗುತ್ತದೆ. ಆದ್ದರಿಂದಲೇ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ಗಾದೆಗಳನ್ನು ವೇದಗಳಿಗೆ ಸಮಾನ ಎಂದು ಹೇಳಿದರು. ಅಂತಹ ಹಲವು ಪ್ರಸಿದ್ಧ ಗಾದೆಗಳಲ್ಲಿ ತುಂಬಿದ ಕೂಡ ತುಳುಕುವುದಿಲ್ಲ ಎಂಬ ಗಾದೆಯೂ ಒಂದಾಗಿದೆ. ಒಂದು ಕೊಡದ ತುಂಬ ನೀರನ್ನು ತುಂಬಿ ಹೊತ್ತೊಯ್ದರೆ ನೀರಿನ ಸ್ವಲ್ಪ ಭಾಗವೂ ಚೆಲ್ಲುವುದಿಲ್ಲ, ಶಬ್ದವನ್ನುಂಟು ಮಾಡುವುದಿಲ್ಲ. ಅದೇ ಕೊಡದಲ್ಲಿ ಅರ್ಧದಷ್ಟು ಮಾತ್ರ ನೀರನ್ನು ತುಂಬಿ ಹೊತ್ತೊಯ್ದರೆ ಗುಳುಗುಳು ಶಬ್ದವನ್ನು ಮಾಡುತ್ತಾ ನೀರನ್ನು ಚೆಲ್ಲುತ್ತಾ ನಮ್ಮನ್ನು ಒದ್ದೆ ಮಾಡುತ್ತದೆ. ಇದು ಕೊಡದಲ್ಲಿ ನೀರಿಲ್ಲ ಎಂಬುದನ್ನು ಸಹ ಸೂಚಿಸುತ್ತದೆ. ನೆಕ್ಸ್ಟ್ ನೋಡೋದಾದ್ರೆ ಇಲ್ಲಿ, ಹಾಗೆಯೇ ನಿಜವಾದ ವಿದ್ಯಾವಂತರಾದವರು ನೀತಿವಂತಾದವರು ಹೆಚ್ಚು ಮಾತನಾಡುವುದಿಲ್ಲ, ಹಠಾಟೋಪ ತೋರುವುದಿಲ್ಲ, ಆದರೆ ಪ್ರಯೋಜನಕಾರಿಗಳಾಗಿರುತ್ತಾರೆ. ಅಲ್ಪವಿದ್ಯೆ ಮಹಾಗರ್ವಿ ಎಂಬ ಗಾದೆಯೇ ಇದೆ. ಅಲ್ಪ ವಿದ್ಯಾವಂತರು ಹೆಚ್ಚು ಹಾಗೂ ಅನಾವಶ್ಯಕ ಮಾತನಾಡಿ ತಮ್ಮ ಟೋಳುತನವನ್ನು ಪ್ರದರ್ಶಿಸುತ್ತಾರೆ. ಗೊನೆ ತುಂಬಿದ ಬಾಳೆಯ ಗಿಡದಂತೆ ಬಾಗಿ ವಿನಯದಿಂದ ಇದ್ದು ಅಗತ್ಯ ಸಮಯದಲ್ಲಿ ತಮ್ಮ ಮಾತನ್ನು ಪ್ರದರ್ಶಿಸಬೇಕು ಎಂಬುದು ಈ ಗಾದೆಯ ಒಳ ಅರ್ಥವಾಗಿದೆ. ಅಂದರೆ ಒಳರಸ್ತವಾಗಿದೆ. ಅಂದರೆ ಇದು ಹಳೆಗನ್ನಡದ ಪದ ಆಗಿರ್ತಕ್ಕಂಥದ್ದು, ಒಳ ಅರ್ಥವಾಗಿದೆ ಇದು ಅಂಥದ್ದು. ನೆಕ್ಸ್ಟ್ ಒಂದು ಕ್ವಶನನ್ನು ನೋಡೋದಾದ್ರೆ, ಬೆಳ್ಳಗಾಗಿರುವುದೆಲ್ಲ ಹಾಲಲ್ಲ. ಇದು ನಿಮಗೆ ಎಲ್ಲರಿಗೂ ಬಹಳ ಪ್ರೀತಿಯಾಗಿರ್ತಕ್ಕಂಥದ್ದು. ಬೆಳ್ಳಗಾಗಿರುವುದು ಹಾಲಲ್ಲ. ಆಗಲೇ ನೋಡಿದಂತೆ ಇಲ್ಲಿ ಬರೀಬೇಕು. ಗಾದೆಗಳು ಜನಪದ ಜೀವನದ ಅನುಭವ ನುಡಿಮುತ್ತುಗಳು. ಇವುಗಳಿಂದ ಜೀವನದ ಮೌಲ್ಯ ಹೆಚ್ಚುತ್ತದೆ. ಅದರಿಂದಲೇ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ಗಾದೆ ಮಾತುಗಳು ವೇದಗಳಿಗೆ ಸಮಾನ ಎಂದು ಹೇಳುವರು. ಅಂತಹ ಹಲವು ಪ್ರಸಿದ್ಧ ಗಾದೆಗಳಲ್ಲಿ ಬೆಳ್ಳಗಾಗಿರುವುದು ಹಾಲಲ್ಲ ಎಂಬ ಗಾದೆಯು ಒಂದಾಗಿದೆ. ಆಕಾರದಲ್ಲಿ ಹೋಲಿಕೆ ಇದ್ದ ಮಾತ್ರಕ್ಕೆ ಗುಣದಲ್ಲಿ ಸಾಮ್ಯತೆ ಇರಬೇಕು ಇಲ್ಲ ಎಂಬ ಅರ್ಥದಲ್ಲಿ ಈ ಗಾದೆ ಮಾತನ್ನು ಹೇಳಲಾಗಿದೆ. ಹಾಲು ಒಂದು ದ್ರವ, ತನ್ನ ಗುಣಗಳಿಂದ ಎಲ್ಲೆಲ್ಲೂ ಶ್ರೇಷ್ಠವಾದ ಆಹಾರವಾಗಿದೆ ಎಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದಲೇ ಹಾಲನ್ನು ಅಮೃತಕ್ಕೆ ಹೋಲಿಸಿದ್ದಾರೆ. ಆದರೆ ಸುಣ್ಣದ ನೀರು ಬಿಳಿ ಬಣ್ಣವನ್ನೇ ಹೊಂದಿರುತ್ತದೆ ಅಂದ ಮಾತ್ರಕ್ಕೆ ಅದು ಹಾಲಾಗಲು ಸಾಧ್ಯವಿಲ್ಲ. ಹೀಗೆ ಮೇಲ್ನೋಟಕ್ಕೆ ಶ್ರೇಷ್ಠವಾಗಿ ಕಂಡರೂ ಶ್ರೇಷ್ಠವಾಗಲು ಸಾಧ್ಯವಿಲ್ಲ. ವಜ್ರವೇ ಹೊರತು ಗಾಜಾಗಲು ಸಾಧ್ಯವಿಲ್ಲ. ಗುಣದಲ್ಲಿ ಶ್ರೇಷ್ಠರಾಗಿರಬೇಕು ಹೊರತು ಲಕ್ಷಣದಿಂದ ಅಲ್ಲ ಎಂಬುದನ್ನು ಈ ಗಾದೆ ಮಾತು ಹೇಳುತ್ತದೆ. ಇಲ್ಲಿಗೆ ನಿಮ್ಮ ಒಂದು FA ಕ್ವಶನ್ ಪೇಪರ್ನ ನಾನು ನಿಮಗೆ ಹೇಳಿದ್ದೇನೆ. ನೆಕ್ಸ್ಟ್ ಇಂಗ್ಲೀಷ್ ಮತ್ತು ನೆಕ್ಸ್ಟ್ ನಾನು ನಿಮಗೆ ಕ್ವಶನ್ ಪೇಪರನ್ನು ಇಂಗ್ಲೀಷ್ ಕೊಡ್ತೀನಿ. ಮ್ಯಾಥಮೆಟಿಕ್ಸ್ ಅಂದರೆ ಗಣಿತ, ವಿಜ್ಞಾನ ಎಲ್ಲವನ್ನ ನೋಡ್ತಾ ತಿಳಿತಾ ಇದಿಷ್ಟನ್ನು ನಾನು ಇವತ್ತಾದರೆ ನಾಳೆ ಆದರೂ ಅಪ್ಲೋಡ್ ಮಾಡ್ತೀನಿ. ಹಾಗೆ ಟೆಲಿಗ್ರಾಮ್ ಚಾನಲಲ್ಲಿ ಕೂಡ ಏನಿಲ್ಲ ಅಂದ್ರೆ ಇಲ್ಲಿ ವಿಡಿಯೋ ಮಾಡಿಲ್ಲ ಅಂದರೂ ಅಲ್ಲಿ ಕೂಡ ನಿಮಗೆ ಟೆಲಿಗ್ರಾಮ್ನಲ್ಲಿ ತುಂಬ ಸುಲಭವಾಗಿ ಟೆಲಿಗ್ರಾಮ್ನಲ್ಲಿ ಸಿಗುತ್ತೆ ಅಂತ ನಾನು ನಿಮಗೆ ಹೇಳಲು ಇಷ್ಟಪಡ್ತೇನೆ. ಓಕೆ ನಮ್ಮ ಮಕ್ಕಳೇ, ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬೈ ಬೈ, ಸಿ ಯು.